ಹಾಯ್ ಸ್ನೇಹಿತರೆ, ನನ್ನ ಹೆಸರು ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಾ ಸೀನಾಗೌಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಕಾರ್ ಡ್ರೈವಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಬರೀ ಬೇಸಿಕ್ಸ್ ಮಾತ್ರ ತಿಳ್ಕೊಳ್ಳೋಣ. ಅಂದರೆ ಕ್ಲಚ್ ಅಂದರೆ ಏನು, ಗ್ರೇರ್ ಅಂದರೆ ಏನು, ಜಡ್ಜ್ಮೆಂಟ್ ಕೊಡೋದು ಹೇಗೆ, ಮತ್ತು ಕಾರ್ನ ಕ್ಲಚ್ಚಲ್ಲಿ ಹೆಂಗೆ ಮೂಮೆಂಟ್ ಕೊಡೋದು, ಈ ರೀತಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಅಂದರೆ ಕಾರ್ ಸ್ವಲ್ಪ ಮೂವ್ ಮಾಡಿ ಸ್ವಲ್ಪ ರೋಡ್ ಮೇಲೆ ಓಡಿಸೋ ಥರ ಹೇಗೆ ಆ ರೀತಿ ಓಡಿಸೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮುಂದೆ ಎಕ್ಸ್ಪೋರ್ಟ್ ಸ್ಕಿಲ್ಸ್ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಜಸ್ಟ್ ಇಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಅಂದರೆ ನಾವು ಕಾರ್ ರಿವ್ಯೂಸ್, ಬೈಕ್ ರಿವ್ಯೂಸ್ ಮತ್ತು ಲಾರಿ, ಕ್ಯಾಂಟ್ರು, ಈ ರೀತಿ ಪ್ರತಿಯೊಂದು ಗಾಡಿಗಳು ರಿವ್ಯೂಸ್ ಅಂತ ಮಾಡ್ತಾಯಿರ್ತೀನಿ. ಅಂದರೆ ಈಗ JCB ಇರ್ತಾವಲ್ಲ, ಟ್ರ್ಯಾಕ್ಟರ್ ಇರ್ತಾವಲ್ಲ, ಬಸ್ ಇರ್ತಾವಲ್ಲ, ಈ ರೀತಿ ಪ್ರತಿಯೊಂದು ಗಾಡಿಗಳು ರಿವ್ಯೂಗಳನ್ನ ಅನ್ನೋದು ಸಹ ಮಾಡ್ತಾಯಿರ್ತೀನಿ. ಮತ್ತು ಟ್ರಕ್ ವ್ಲಾಗ್ಸು, ಈ ರೀತಿ ವ್ಲಾಗ್ಸ್ ಸಹ ನಾನು ಮಾಡ್ತಾಯಿರ್ತೀನಿ. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರೆ ನಮ್ಮ ಚಾನಲಲ್ಲಿರೋ ಕೆಲವೊಂದು ವೀಡಿಯೋಸನ್ನ ನೋಡಿ, ಅವಿಷ್ಟ ಆದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಇಂಟ್ರೆಸ್ಟ್ ಇಟ್ಟು ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಮತ್ತು ಇದನ್ನೆಲ್ಲ ಅದೇ ಯೋಚನೆ ಮಾಡಬೇಕು. ಅಂದರೆ ಈಗ ನಾವು ಕಾರ್ ಕಲಿಯೋ ಟೈಮಲ್ಲಿ ಅದ್ರ ಬಗ್ಗೆನೇ ಯೋಚನೆಯಲ್ಲಿ ಇಡಬೇಕು. ಅಂದರೆ ತುಂಬ ಇಂಟ್ರೆಸ್ಟಿಂದ ಕಲಿತ್ರೆ ಅದು ಬೇಗ ಕಲಿತೀವಿ ನಾವು. ಏನೇ ಆಗಲಿ ಇಷ್ಟಪಟ್ಟು ಕಲಿತ್ರೆ ಬೇಗ ಕಲಿತಾರೆ ಅಂತಾರಲ್ಲ, ಆ ರೀತಿ ಇದು ಕೂಡ. ನೀವು ಕರೆಕ್ಟಾಗಿ ಇಂಟ್ರೆಸ್ಟ್ ಇಟ್ಟು ಕಲಿತ್ರೆ 2-3 ದಿನದಲ್ಲಿ ಪರ್ಫೆಕ್ಟಾಗಿ ಗಾಡಿ ಓಡಿಸ್ತೀರಾ. ಆ ರೀತಿ ಪ್ರಿಫೇರ್ ಆಗಿಬಿಡ್ತೀರಾ ನೀವು. ಅದರಿಂದಾಗಿ ಯಾರೇ ಒಂದು ಕಾರ್ ಓಡಿಸೋದಕ್ಕೆ ಬರೋರು, ಬೇರೆ ಏನಾದರೂ ಕಲಿಯೋರೇ ಆಗಿರಲಿ, ತುಂಬ ಇಂಟ್ರೆಸ್ಟ್ ಇಟ್ಟು ಕಲೀರಿ, ಆವಾಗ ಬೇಗ ಕಲಿತೀರಾ. ಪ್ರತಿಯೊಂದು ಕಾರಲ್ಲೂ ಈ ಥರ 3 ಇರ್ತವೆ ಕಾಲತ್ರ. ಇದು ಬಂದುಬಿಟ್ಟು ಕ್ಲಚ್ಚು, ಇದು ಬ್ರೇಕು, ಇದು ಆಕ್ಸಲರೇಷನ್ನು. ಈಗ ABCD ನಾವು ಉಲ್ಟಾ ಮಾಡಬೇಕಾಗುತ್ತೆ. ಅಂದರೆ ABC, ಆಕ್ಸಲರೇಷನ್, ಬ್ರೇಕ್, ಕ್ಲಚ್ ಅಂತ. ನಾವು ಕ್ಲಚ್ಚಿಗೆ ಇದೊಂದು ಕಾಲು ಸಪ್ರೇಟಾಗಿ ಇಟ್ಕೊಂಡಿರಬೇಕು, ಮತ್ತು ಆಕ್ಸಲರೇಷನ್ನು, ಬ್ರೇಕಿಗೆ ಈ ಒಂದು ಕಾಲು ಬಲಗಾಲು ಇಟ್ಕೊಂಡಿರಬೇಕು. ಅಂದರೆ ಕ್ಲಚ್ಚಿಗೆ ಮಾತ್ರ ಒಂದು ಸಪ್ರೇಟ್ ಕಾಲು, ಬ್ರೇಕಿಗೆ, ಆಕ್ಸಲರೇಷನಿಗೆ ಇದೊಂದು ಕಾಲು, ಈ ರೀತಿ ಇಟ್ಕೊಂಡಿರಬೇಕು. ಮತ್ತು ಈ ಕ್ಲಚ್ಚು ಮತ್ತು ಆಕ್ಸಲರೇಷನ್ನು ಬೈಕಲ್ಲೆಲ್ಲ ಹೆಂಗೆ ವರ್ಕ್ ಆಗ್ತೋ ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ. ನಾವು ಈಗ ಗೇರ್ ಗಾಡಿ ಓಡಿಸೋಬೇಕಾದ್ರೆ ಕಾಲಲ್ಲಿರೋ ಬ್ರೇಕ್ ಹೆಂಗೆ ತುಳಿತೀವೋ ಸೇಮ್ ಅದೇ ರೀತಿಯೂ ಇದೊಂದು ಬ್ರೇಕ್ ಇದ್ದಂಗೆ. ಅಂದರೆ ಈಗ ನಾವು ಕೈಯಲ್ಲಿ, ಬೈಕಲ್ಲಾದರೆ ಕೈಯಲ್ಲಿ ಹಿಡ್ಕೊತಿದ್ವಲ್ಲ ಕ್ಲಚ್ಚು, ಅದು ಕಾಲಲ್ಲಿರುತ್ತೆ, ಅಷ್ಟೇ ವ್ಯತ್ಯಾಸ. ಕೆಲವೊಂದು ಆಟೋಮೆಟಿಕ್ ಕಾರಲ್ಲಾದರೆ ಗೇರ್ ಇರಲ್ಲ. ಮ್ಯಾನ್ಯುಯಲ್ ಗಾಡಿಗಳಲ್ಲಿ ಮಾತ್ರ ಗೇರ್ ಅನ್ನೋದು ಇರುತ್ತೆ. ಇನ್ನು ಆಟೋಮೆಟಿಕ್ ಗಾಡಿಯಲ್ಲಿ ಗೇರ್ ಬರಲ್ಲ. ಅಂಥ ಗಾಡಿಗಳಲ್ಲೆಲ್ಲ ಕೂಡ ಕ್ಲಚ್ಚನ್ನ ರಿಮೂವ್ ಮಾಡಿರ್ತಾರೆ. ಕ್ಲಚ್ ಅನ್ನೋದು ಇರೋದಿಲ್ಲ. ಅದು ಬ್ರೇಕು ಮತ್ತು ಆಕ್ಸಲರೇಷನ್ ಮಾತ್ರ ಇರ್ತವೆ. ಅವು ಎರಡಕ್ಕೂ ಒಂದೇ ಕಾಲನ್ನೇ ಬಳಸಬೇಕಾಗುತ್ತೆ ಅವಾಗ. ಮತ್ತು ಇಲ್ಲಿ ನೋಡಿ, ಇದು ಗೇರ್ ಲಿವರು. ಫಸ್ಟು ಗೇರು, ಕ್ಲಚ್ ತುಳ್ದೆ ಗೇರ್ ಹಾಕಬೇಕು. ಫಸ್ಟ್ ಗೇರು, ಇದು ಸೆಕೆಂಡು, ಮತ್ತು ಇದು 3, ಇದು 4. ಇದು ಸೆಂಟ್ರಲ್ಲಿರೋದೆಲ್ಲ ಕೂಡ ನ್ಯೂಟ್ಲು, ಮತ್ತು ಇದು ಟಾಪ್ ಗೇರ್ 5th, ಮತ್ತು ಇದು ರಿವರ್ಸು, ಹಿಂದೆ ಹೋಗಬೇಕು ಅಂದಾಗ ಹಾಕ್ಕೊಳ್ಬೇಕು. ಇದು ನಾವು ರನ್ನಿಂಗಲ್ಲಿದ್ದಾಗ ರಿವರ್ಸ್ ಗೇರು ಹಾಕಲೇಬಾರ್ದು. ಮತ್ತು ಇಲ್ಲಿ ಹ್ಯಾಂಡ್ ಬ್ರೇಕ್ ಅನ್ನೋದಿರುತ್ತೆ. ಈಗ ಗಾಡಿ ನೀವು ಫಸ್ಟು ಕ್ಲಚ್ ತುಳಿದು ಫಸ್ಟ್ ಗೇರ್ಗೆ ಹಾಕಿ ಅರ್ಧ ಕ್ಲಚ್ ಬಿಟ್ಟು 3/4% ಕ್ಲಚ್ ಬಿಟ್ಟರೆ ಗಾಡಿ ಮೂವ್ ಅನ್ನೋದು ತಗೊಳ್ಳುತ್ತೆ. ಆವಾಗ ಸ್ವಲ್ಪ ಆಕ್ಸಲರೇಷನ್ ಅನ್ನೋದು ಕೊಟ್ಟರೆ ಹಂಗೆ ಮೂವ್ ಆಗಿಬಿಡುತ್ತೆ. ಪೂರ್ತಿ ಕ್ಲಚ್ ಬಿಟ್ಟುಬಿಟ್ರೆ ಮೂವ್ ಆಗ್ತಾ ಇರುತ್ತೆ ಗಾಡಿ. ಆವಾಗ ಸ್ವಲ್ಪ ಸ್ಪೀಡ್ ಆದಮೇಲೆ ಸೆಕೆಂಡ್ ಗೇರಿಗೆ ಶಿಫ್ಟ್ ಮಾಡ್ಕೋಬೇಕು. ಅದಾದಮೇಲೆ 3ನೇ ಗೇರಿಗೆ ಶಿಫ್ಟ್ ಮಾಡ್ಕೋಬೇಕು. ಆ ರೀತಿ ಶಿಫ್ಟ್ ಮಾಡ್ಕೋಬೇಕು ಅಂದರೆ ಈ ಹ್ಯಾಂಡ್ ಬ್ರೇಕ್ ಅನ್ನೋದು ರಿಮೂವ್ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಇಳಿಸಿದ್ರೆ ಮಾತ್ರ ಗಾಡಿ ಮುಂದಕ್ಕೆ ಹೋಗೋದು. ಇಲ್ಲ ಅಂದರೆ ನೀವು ಆ ರೀತಿ ಗೇರ್ ಕೊಟ್ಟು ಹಿಂಗೆ ಎಕ್ಸ್ಲೇಟರ್ ಕೊಟ್ಟರೂ ಕೂಡ ಮುಂದಕ್ಕೆ ಗಾಡಿ ಅನ್ನೋದು ಹೋಗೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಸಹ ಹ್ಯಾಂಡ್ ಬ್ರೇಕು ಇಳಿಸ್ಬಿಟ್ಟೆ ಕ್ಲಚ್ ಫುಲ್ ತುಳಿದು ಫಸ್ಟ್ ಗೇರ್ ಹಾಕಿ ಗಾಡಿ ಮೂವ್ ಮಾಡಬೇಕು. ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಗಾಡಿ ಯಾವುದೇ ಕಾರಣಕ್ಕೂ ಮೂವ್ ಮಾಡಬಾರ್ದು. ಯಾಕಂದರೆ ಅದು ಬ್ರೇಕ್ ಲೈನರ್ ಇರ್ತಾವಲ್ಲ ಹಿಂದೆಗಡೆ, ಅವು ಡಿಸ್ಕ್ ಇದ್ದರೆ ಪರವಾಗಿಲ್ಲ. ಲೈನರ್ ಇರೋ ಅಂಥ ಗಾಡಿಗಳೆಲ್ಲಾದರೆ ಅವು ಜಾಮ್ ಆಗಿಬಿಡ್ತವೆ, ವೀಲ್ ಜಾಮ್ ಆಗಿಬಿಡ್ತವೆ. ಅದರಿಂದಾಗಿ ಆ ರೀತಿ ಮಾಡಲೇಬಾರ್ದು. ಕೆಲವರು ಗೊತ್ತಿಲ್ದಿರ ಏನು ಮಾಡ್ತಾರೆ, ರನ್ನಿಂಗಲ್ಲೂ ಹ್ಯಾಂಡ್ ಬ್ರೇಕ್ ಅನ್ನೋದು ಹಾಕ್ಬಿಡ್ತಾರೆ. ಆ ರೀತಿ ಹಾಕ್ಬಾರ್ದು ಅಂತಾನೆ ಇದಕ್ಕೆ ಒಂದು ಬಟನ್ ಕೊಟ್ಟಿರ್ತಾರೆ.
ಆ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಕೆಳಗಡೆ ಇಲ್ಲಾಂದರೆ ಮೇಲೆ ಮಾಡೋದಕ್ಕೆ ಬರೋದು. ಹ್ಯಾಂಡ್ ಬ್ರೇಕು ಕೆಳಗಡೆ ಮಾಡಿದರೆ ಗಾಡಿ ಮುಂದಕ್ಕೆ ಹೋಗ್ಬೋದು. ಹ್ಯಾಂಡ್ ಬ್ರೇಕು ಹಾಕಿದ್ದೀವಿ ಅಂದರೆ ಅದು ಹ್ಯಾಂಡ್ ಬ್ರೇಕ್ ಮೇಲೆ ಮಾಡಿದರೆ ಅದು ಹ್ಯಾಂಡ್ ಬ್ರೇಕು ಹಾಕಿದ್ದೀವಿ ಅಂತ ಅರ್ಥ. ಒಂದ್ಸಲಿ ತೋರಿಸ್ತೀನಿ ನೋಡಿ. ನಾವು ಹ್ಯಾಂಡ್ ಬ್ರೇಕು ಇಳಿಸ್ಬೇಕು ಅಂದರೆ ಹಿಂಗೆ ಪ್ರೆಸ್ ಮಾಡಿ ಸ್ವಲ್ಪ ಮೇಲೆ ಎತ್ತಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಕೆಳಗೆ ಇಳಿಸಿದ್ರೆ ಗಾಡಿ ಮುಂದಕ್ಕೆ ಹೋಗೋದಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ತೆಗ್ದಿದ ತಕ್ಷಣವೇ ಎಲ್ಲಾದರೂ ಡೌನುಗಳಲ್ಲಿದ್ದರೆ ಗಾಡಿ ಮುಂದಕ್ಕೆ ಹೋಗ್ತಾ ಇರುತ್ತೆ, ಇಲ್ಲಾಂದರೆ ಕೆಳಗಡೆ ಡೌನ್ ಇದ್ದರೆ ಹಿಂದಕ್ಕೆ ಬರ್ತಾ ಇರುತ್ತೆ. ಗಾಡಿ ಏನಾದರೂ ಗೇರಲ್ಲಿ ಇಟ್ಟಿದ್ರೆ ಆ ರೀತಿ ಹೋಗೋದಿಲ್ಲ. ಈ ರೀತಿ 1ನೇ ಗೇರಲ್ಲಿ ಇಲ್ಲಾಂದರೆ 2ನೇ ಗೇರಲ್ಲಿ ಹಂಗೆ ಇಟ್ಟಿದ್ರೆ ಹಿಂದಕ್ಕೂ ಮುಂದಕ್ಕೂ ಸಹ ಹೋಗೋದಿಲ್ಲ ಅಂಥ ಡೌನುಗಳಲ್ಲಿ. ಯಾವಾಗ ನಾವು ಹಿಂಗೆ ಕ್ಲಚ್ ತುಳಿತೀವೋ ಆವಾಗ ಅಂಥ ಡೌನುಗಳಲ್ಲಿ ಸಹ ಕೆಳಕ್ಕೆ ಹೋಗಿಬಿಡುತ್ತೆ. ಇದು ಹ್ಯಾಂಡ್ ಬ್ರೇಕು ಅಷ್ಟು ಇಂಪಾರ್ಟೆಂಟು ಗಾಡಿಗಳಲ್ಲಿ. ಇದು ಪ್ರೆಸ್ ಮಾಡಿ ಹಿಂಗೆ ಮೇಲಕ್ಕೆ ಎತ್ತಿದ್ರೆ ಹ್ಯಾಂಡ್ ಬ್ರೇಕು ಆನಲ್ಲೈತೆ ಅಂತ ಅರ್ಥ. ನಾವು ಗಾಡಿಯಲ್ಲಿ ಇಂಡಿಕೇಶನ್ಸ್ ಇರ್ತಾವಲ್ಲ, ಇಲ್ಲಿ ತೋರಿಸ್ತಾ ಇರುತ್ತೆ ಪಿ ಅಂತ. ಕೆಲವೊಂದು ಗಾಡಿಗಳಲ್ಲಿ ಮೀಟ್ರ್ ಬೋರ್ಡು ಸೆಂಟ್ರಲ್ಲಿ ಇರುತ್ತಲ್ಲ, ಅಂಥ ಗಾಡಿಗಳಲ್ಲಿ ಅಲ್ಲಿ ತೋರಿಸ್ತಾ ಇರುತ್ತೆ ಪಾರ್ಕಿಂಗ್ ಅಂತ, ಅಂದರೆ ಪಾರ್ಕೇಜ್ ಎಂಗೇಜ್ ಆಗಿದೆ ಅಂತ. ಅಂದರೆ ಗಾಡಿಯಲ್ಲಿ ಪಾರ್ಕಿಂಗ್ ಹ್ಯಾಂಡ್ ಬ್ರೇಕ್ ಅನ್ನೋದು ಆನಲ್ಲಿದೆ ಅಂತ ಅರ್ಥ ಅದರದ್ದು. ಈ ಬಟನ್ನು ಏನಕ್ಕಪ್ಪ ಆ ರೀತಿ ಕೊಟ್ಟಿರೋದು ಅಂದರೆ ಮಿಸ್ಸಾಗಿ ಸಹ ಹಿಂಗೆ ಮೇಲೆ ಕೇಳಿದ್ರೆ ರನ್ನಿಂಗಲ್ಲಿ ತುಂಬ ಸ್ಪೀಡಲ್ಲಿದ್ದಾಗ ಸಡನ್ನಾಗಿ ಬ್ರೇಕ್ ಬಿದ್ದು ಹಿಂದೆಗಡೆ ಇರೋರೆಲ್ಲ ಮುಂದೆಗಡೆ ಬಂದು ಹೊಡ್ಕೊತಾರೆ. ಮತ್ತು ಅದು ಬ್ರೇಕ್ ಹಿಂದೆಗಡೆ ಟೈರ್ಗಳಿರ್ತಾವಲ್ಲ, ಆ ಡಿಸ್ಕು ಟೈರುಗಳು ಕಿತ್ಕೊಳ್ಳೋ ಚಾನ್ಸಸ್ ಕೂಡ ಇರ್ತವೆ. ಇದಕ್ಕೆ ಬಟನ್ ಅನ್ನೋದು ಕೊಟ್ಟಿದ್ದಾರೆ. ಚಿಕ್ಕ ಮಕ್ಕಳು ಬೇರೆ ಗೊತ್ತಿಲ್ಲದೆ ಇರೋರೆಲ್ಲ ಕೂತ್ಕೊಂಡಿರ್ತಾರಲ್ಲ, ಅವಾಗ ಮಿಸ್ಸಾಗಿ ಕೂಡ ಇದನ್ನು ಎತ್ತಕ್ಕೆ ಬರಬಾರ್ದು ಅಂತ ಈ ರೀತಿ ಬಟನ್ ಕೊಟ್ಟಿರ್ತಾರೆ. ಈ ಬಟನ್ ಹಂಗೆ ಪ್ರೆಸ್ ಮಾಡಿದ್ರೆ ಒಳಕ್ಕೆ ಹೋಗೋದಿಲ್ಲ. ಸ್ವಲ್ಪ ಹಿಂಗೆ ಮೇಲಕ್ಕೆ ಎತ್ತಿ ಹಂಗೆ ಪ್ರೆಸ್ ಮಾಡಿದ್ರೆ ಹೋಗುತ್ತೆ, ಇಲ್ಲ ಅಂದರೆ ಹೋಗೋದೇ ಇಲ್ಲ. ಮತ್ತು ಈಗ ಕಾರಲ್ಲಿದ್ದಾಗ ಜಡ್ಜ್ಮೆಂಟು ಹೆಂಗೆ ಕೊಡೋದು ಅಂದರೆ ಮುಂದೆಗಡೆ ಆ ಕಡೆ ವಸ್ತುಗಳಿರ್ತವೆ, ಎಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರೆ, ದಾರಿ ಚಿಕ್ಕದಾಗಿರುತ್ತೆ, ಆ ಕಡೆ ಇಷ್ಟರಲ್ಲೇ ಗಾಡಿ ಹೋಗ್ತಾ ಇದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಜಡ್ಜ್ಮೆಂಟ್ ಯಾವ ರೀತಿ ಕೊಡೋದು ಅಂತ ಹೇಳ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಕಲಿಯೋರು ಫೀಲ್ಡಲ್ಲಿ ಖಾಲಿ ಇರೋ ಮೈದಾನ ಅಂಥ ಪ್ರದೇಶದಲ್ಲಿ ಕಲಿತರೆ ಒಳ್ಳೆಯದು. ಮುಂದಿನ ವೀಡಿಯೋದಲ್ಲಿ ನಾನು ಅದು ಪಕ್ಕಾ ಜಡ್ಜ್ಮೆಂಟ್ ಹೆಂಗೆ ಕೊಡೋದು ಅಂತ ಹೇಳ್ತೀನಿ. ಇಲ್ಲಿ ಸಿಂಪಲ್ಲಾಗಿ ಬೇಸಿಕ್ ಜಡ್ಜ್ಮೆಂಟ್ ಒಂದು ಹೇಳಿರ್ತೀನಿ. ಮತ್ತು ಅಂಥ ಟೈಮಲ್ಲಿ ದೊಡ್ಡ ಸಿಟಿಗಳಲ್ಲಿ ಫುಲ್ ಟ್ರಾಫಿಕ್ ಇರೋ ಟೈಮಲ್ಲಿ ಹೆಂಗೆ ಓಡಿಸ್ಬೇಕು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಈಗ ಜಸ್ಟ್ ಓಡಿಸೋದಕ್ಕೆ ಒಂದು ಐಡಿಯಾ ಇರಲಿ ಅಂತ ಒಂದು ಸಿಂಪಲ್ಲಾಗಿರೋ ಟ್ರಿಕ್ ಹೇಳ್ತೀನಿ ನೋಡಿ. ಈ ಸ್ಟೇರಿಂಗ್ ಎಷ್ಟಿರುತ್ತೋ ಅಷ್ಟನ್ನು ನಾವು ಜಡ್ಜ್ಮೆಂಟಾಗಿ ಇಟ್ಕೋಬೇಕು. ಸಪೋಸ್ ಈಗ ಫುಲ್ಲು ಗ್ಲಾಸು ಇಷ್ಟಿದೆ ನಮ್ಮದು ಡ್ಯಾಶ್ಬೋರ್ಡಿಂದ ಅಷ್ಟು ಕವರ್ ಆಗಿರಲ್ಲ. ಅಲ್ಲಿ ಅಲ್ಲಿ ಗಿಡ ಇದೆಯಲ್ಲ, ಅಲ್ಲಿಗೆ ನಾವು ಜಡ್ಜ್ಮೆಂಟ್ ಇಟ್ಕೋಬೇಕು. ಇಲ್ಲಿಂದ ಅದು ಪಾಸ್ ಆಗೋಂಗಿದ್ರೆ ಗಾಡಿ ಅದಕ್ಕೆ ಟಚ್ ಆಗದಿರೋ ಹೋಗುತ್ತೆ ಅಂತ ಅರ್ಥ. ಈ ಸ್ಟೇರಿಂಗ್ನೇ ನಾವು ಜಡ್ಜ್ಮೆಂಟಾಗಿ ಇಟ್ಕೋಬೇಕು. ಅಂದರೆ ಈ ಕಡೆ ಇಷ್ಟು ಹಿಂಗೆ ಕುತ್ಕೊಂಡು ಓಡಿಸಬೇಕಾದ್ರೆ ಅಷ್ಟರಲ್ಲಿ ಪಾಸ್ ಆಗುತ್ತೆ ಅಂದರೆ ಆರಾಮಾಗಿ ಗಾಡಿ ಹೋಗುತ್ತೆ ಅಂತ ಅರ್ಥ. ನೋಡ್ಕೊಳ್ಳಿ, ಈ ರೀತಿ ಜಡ್ಜ್ಮೆಂಟ್ನ ಇಟ್ಕೋಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇರೋದ್ರಿಂದಾಗಿ ಒಂದು ಸಿಂಪಲ್ಲಾಗಿರೋದು ಹೇಳ್ಕೊಟ್ಟಿರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಜಡ್ಜ್ಮೆಂಟ್ ಹೆಂಗೆ ಕೊಡೋದು ಅಂತ ತೋರಿಸಿ ಕೊಡ್ತೀನಿ ಅದರಲ್ಲಿ. ಈಗ ಜಸ್ಟ್ ಕಾರ್ ಬೇಸಿಕ್ಸ್ ಬಗ್ಗೆ ಹೇಳ್ತಾ ಇರೋದ್ರಿಂದಾಗಿ ಡ್ರೈವಿಂಗಲ್ಲಿ ಇಷ್ಟನ್ನು ಮಾತ್ರ ತಿಳ್ಕೊಂಡಿರಿ ಈ ವಿಡಿಯೋದಲ್ಲಿ. ಆ ಜಡ್ಜ್ಮೆಂಟ್ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನೀವು ಕೂಡ ಒಂದು ಐಡಿಯಾ ಮಾಡ್ಬೋದು. ಏನು ಗೊತ್ತಾ, ಆ ಕಡೆ ಒಂದು ಕೋಲಿಟ್ಟು ಈ ಕಡೆ ಒಂದು ಕೋಲಿಟ್ಟು ಇಲ್ಲಾಂದರೆ ಲೈನ್ ಎಳೆದ್ಬಿಟ್ರೆ ಇನ್ನೂ ಈಸಿ ಆಗುತ್ತೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಅಂದರೆ ಒಂದು 200 ಮೀಟ್ರ್ ಲೈನ್ ಎಳೆದ್ಬಿಟ್ಟು ಈ ಕಡೆ ಆ ಕಡೆ ಅದರಲ್ಲೇ ಗಾಡಿ ಓಡಿಸೋದಕ್ಕೆ ಟ್ರೈ ಮಾಡಿ. ಆ ಚಕ್ರ ಎಲ್ಲಿ ಹೋಗ್ತಿದೆಯಾ ಅಂತ ಐಡಿಯಾ ಮಾಡ್ಕೊಳ್ಳಿ. ಮಣ್ಣು ಇರೋ ಅಂಥ ಮೈದಾನದಲ್ಲಾದರೆ ಚಕ್ರ ಎಲ್ಲಿ ಹೋಗ್ತಿದೆ, ಎಲ್ಲಿ ಲೈನಲ್ಲಿ ಹತ್ರ ಎಲ್ಲಿ ಚಕ್ರ ಪಾಸ್ ಆಗ್ತಿದೆ ಎಲ್ಲ ಕೂಡ ಗೊತ್ತಾಗುತ್ತೆ. ಮತ್ತು ಇಲ್ಲೂ ಅಷ್ಟೇ, ಇಲ್ಲಿ ಬ್ಯಾನೆಟ್ ಒಳಗಡೆ ಇಲ್ಲಿ ಕೂಡ ನಾವು ಒಂದು ಕೋಲು ಏನಾದರೂ ಇಟ್ಕೊಂಡ್ರೆ ನಮಗಿಲ್ಲೂ ಕೂಡ ಒಂದು ಮಾರ್ಜಿನ್ ಒಂದು ಅರ್ಥ ಆಗುತ್ತೆ. ಮತ್ತು ಆ ಕಡೆನೂ ಅಷ್ಟೇ, ಗೆರೆ ಎಳ್ದಿರ್ತೀವಲ್ಲ, ಇಲ್ಲಾಂದರೆ ಕೋಲ್ ಏನಾದರೂ ಇಟ್ಟಿದ್ರೆ ಅದಕ್ಕೆ ಟಚ್ ಹತ್ರನೇ ಹೋಗ್ರಿ. ಟಚ್ ಆಗುತ್ತೆ ಇಲ್ಲ ಒಂದ್ಸರಿ ನೋಡಿರಿ. ನೀವು ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಡ್ತಾಯಿದ್ರೆ ಅದಕ್ಕೆ ಟಚ್ ಆಗೋಲ್ಲ. ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅಂದರೆ ಪಕ್ಕ ಅದು ಟಚ್ ಆಗುತ್ತೆ. ಆ ರೀತಿಯೂ ಟ್ರೈ ಮಾಡ್ಬೋದು. ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ನೋಡಿ ಇನ್ನೂ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಮಾಡಿರ್ತೀನಿ. ಈಗ ಸಿಂಪಲ್ಲಾಗಿ ಇದ್ರ ಬಗ್ಗೆ ಮಾತ್ರ ತಿಳ್ಕೊಡೋಣ ಫಸ್ಟು.
ಪ್ರತಿಯೊಂದು ಕಾರಲ್ಲೂ ಸಹ ಈ ರೀತಿ ಒಂದು ಕೀ ಅನ್ನೋದಿರುತ್ತೆ. ಅದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟು ಗಾಡಿ ನ್ಯೂಟ್ರಲ್ ಐತೋ ಇಲ್ವಾ ಅಂತ ನೋಡ್ಕೋಬೇಕು. ಇದು ಗೇರಲ್ಲಿದ್ದಾಗ ಹಿಂಗಿರುತ್ತೆ, ಇಲ್ಲಾಂದರೆ ಹಿಂಗಿರುತ್ತೆ. ಹಿಂಗೈತೆ ಅಂದರೆ ಗಾಡಿ ಗೇರಲ್ಲೈತೆ ಅಂತ ಅರ್ಥ. ಇದು ಸೆಂಟ್ರಲ್ಲಿದ್ದು ಹಿಂಗೆ ಮತ್ತು ಹಿಂಗೆ ಮಾಡೋದಕ್ಕೆ ಬರ್ತಿದೆ ಅಂದರೆ ಅದು ನ್ಯೂಟ್ರಲ್ ಇದೆ ಅಂತ ಅರ್ಥ. ಕೆಲವೊಂದು ಗಾಡಿಗಳಲ್ಲಿ ಮೀಟ್ರ್ ಬೋರ್ಡಲ್ಲಿ ತೋರಿಸುತ್ತೆ ನ್ಯೂಟ್ರಲ್ ಐತೋ ಇಲ್ವೋ, ಗೇರಲ್ಲಿ ಐತೋ ಅಂತ. ನ್ಯೂಟ್ರಲ್ ಐತೆ ಅಂತ ತೋರಿಸುತ್ತೆ. ಗೇರಲ್ಲಿದ್ದರೆ ಅದು ಎಷ್ಟನೇ ಗೇರಲ್ಲಿದೆ ಅಂತ ತೋರಿಸುತ್ತೆ. ಬೈಕ್ಗಳಲ್ಲಾದರೆ ನ್ಯೂಟ್ರಲ್ ಮಾಡಬೇಕು ಅಂದರೆ ಎಲ್ಲ ಗೇರ್ನೂ ನ್ಯೂಟ್ರಲ್ ಮಾಡಬೇಕು. ಇದರಲ್ಲಿ ಹಂಗಲ್ಲ, ಒಂದು ಗೇರ್ ಹಿಂಗೆ ಹಾಕಿ ಹಿಂಗೆ ಬಂದಿತ್ತೆ ಅಂದರೆ ನ್ಯೂಟ್ಲಿಗೆ ಬಂದುಬಿಡುತ್ತೆ ಗಾಡಿ. ಆ ರೀತಿ ಇದು ಸೆಂಟ್ರಲ್ಲಿ ಈ ಗೆರೆ ಐತೆ ಅಲ್ವಾ, ಈ ಗೆರೆಯಲ್ಲಿ ಇದೆ ಅಂದರೆ ನ್ಯೂಟ್ರಲ್ ಇದೆ ಅಂತ ಗಾಡಿ. ಹಿಂಗೆ ಮಾಡೋದಕ್ಕೆ ಬರ್ತಿದೆ ಅಂದರೆ ಅದು ನ್ಯೂಟ್ರಲ್ ಇದೆ ಅಂತ ಅರ್ಥ. ಆವಾಗ ನ್ಯೂಟ್ರಲ್ ಐತೆ ಅಂದರೆ ನಾವು ಕೀ ಆನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ದಾದಮೇಲೆ ನೋಡಿ, ಕ್ಲಚ್ಚು ಫುಲ್ ತುಳಿದು ಗೇರ್ ಹಾಕಬೇಕು. ಫಸ್ಟ್ ಗೇರ್ಗೆ ಹಾಕಿ ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡಬೇಕು. ಹಿಂಗೆ ಸ್ವಲ್ಪ ಮೇಲೆ ಎತ್ತಿ ಬಟನ್ ಪ್ರೆಸ್ ಮಾಡಿ ಹಿಂಗೆ ಸ್ವಲ್ಪ ಇಳಿಸಿದ್ರೆ ಡೌನ್ ಆಯಿತು ಅಂತ ಅರ್ಥ. ಮತ್ತು ಈಗ ರೆಡಿ ಆಗಿದ್ದಿ, ಕ್ಲಚ್ಚು ಫುಲ್ ತುಳಿದಿದ್ದೀನಿ, ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ. ಯಾಕಂದರೆ ಗಾಡಿ ಹ್ಯಾಂಡ್ ಬ್ರೇಕ್ ತೆಗ್ದಿರೋದ್ರಿಂದ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಬ್ರೇಕ್ ಮೇಲೇನೂ ಸ್ವಲ್ಪ ಕಾಲಿಟ್ಟಿದ್ದೀನಿ ಮತ್ತು ಕ್ಲಚ್ ಪೂರ್ತಿ ತುಳಿದಿದ್ದೀನಿ. 40% ಅರ್ಧ ಮೇಲೆ ಹೋಗೈತಿ ಅಂದರೆ ಗಾಡಿ ಮೂವ್ ಆಗೋದಕ್ಕೆ ರೆಡಿ ಆಗೈತಿ ಅಂತ ಅರ್ಥ. ಅಂದರೆ 40% ಯಾವಾಗ ಬರ್ತೀವೋ ಆವಾಗ ಗಾಡಿ ಮುಂದೆ ಹೋಗುತ್ತೆ. ಆವಾಗ ಅದಕ್ಕೆ ಲೈಟಾಗಿ ಎಕ್ಸ್ಲೇಟ್ರ್ ಕೊಟ್ಟರೆ ಮೂವ್ ಆಗುತ್ತೆ ಮುಂದೆ. ನೋಡಿ, ಮೂವ್ ಆಗ್ತಿದೆ. ಇಲ್ಲಿ ಗಾರ್ಡನ್ನಲ್ಲಿರೋದ್ರಿಂದಾಗಿ ನಾನು ಫಸ್ಟ್ ಹಿಂದೆ ತಗೊಳ್ಳೋಣ. ಈಗ ಹಿಂದೆನೂ ಅಷ್ಟೇ ಸೇಮ್ ಅದೇ ರೀತಿ ರಿವರ್ಸ್. ಮತ್ತು ಆ ಕಡೆ ರಿವರ್ಸ್ ಹೋಗಬೇಕಾದ್ರೆ ಆ ಕಡೆ ಈ ಕಡೆ ಮಿರರ್ಗಳಿರ್ತಾವಲ್ಲ ಅವನ್ನ ನೋಡಿಕೊಂಡು ಗಾಡಿ ರಿವರ್ಸ್ ಅನ್ನೋದು ತಕ್ಕೋಬೇಕು. ಸೆಂಟ್ರಲ್ಲಿರೋ ಮಿರರು ಕೂಡ ಅದಕ್ಕೆ ಕೆಲಸ ಮಾಡುತ್ತೆ. ಹಿಂದೆಗಡೆ ಯಾರಿದ್ದಾರೆ, ಯಾರು ಓಡಾಡ್ತಾ ಇದ್ದಾರೆ ಅನ್ನೋದು ನೋಡ್ಕೋಬೋದು. ನೋಡಿ, ಸೇಮ್ ಅದೇ ರೀತಿ ಅರ್ಧ ಕ್ಲಚ್ ಬಿಟ್ಟಿದ ತಕ್ಷಣವೇ ಗಾಡಿ ಒಂಥರ ಪಿಕಪ್ ತಗೊತಾ ಇರುತ್ತೆ. ಇನ್ನು ಸ್ವಲ್ಪ ಅರ್ಧದ ಮೇಲೆ ಯಾವಾಗ ಹೋಗ್ತೀವೋ ಆವಾಗ ಮೂವ್ಮೆಂಟ್ ಅನ್ನೋದು ಬರುತ್ತೆ ಗಾಡಿಗೆ. ನೋಡಿ, ಈ ರೀತಿ ನೋಡಿ. ಈ ರೀತಿ ನಿಮಗೆ ಇನ್ನೂ ಚೆನ್ನಾಗಿ ಮಾರ್ಜಿನ್ ಅರ್ಥ ಆಗಬೇಕು ಅಂದರೆ, ಈಗ ನಮ್ಮ ಗಾರ್ಡನಲ್ಲಿ ಈ ರೀತಿ ಮಣ್ಣು ಹಾಕಿದ್ದೀವಲ್ಲ, ಈ ರೀತಿ ಈ ಕಡೆನೂ ಹಾಕ್ರಿ ಮತ್ತು ಈ ಕಡೆನೂ ಹಾಕ್ರಿ, ಇನ್ನೂ ಚೆನ್ನಾಗಿ ಮಾರ್ಜಿನ್ ಅರ್ಥ ಆಗುತ್ತೆ. ನಾನು ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಇದು ಕಾಣಿಸ್ತು, ಅದೇ ಐಡಿಯಾನೇ ನಿಮಗೂ ಹೇಳ್ತಾ ಇದ್ದೀನಿ. ಈ ರೀತಿ ಮಣ್ಣೆ ಹಾಕಿದಾರಲ್ಲ, ಈ ರೀತಿನೂ ಎಲ್ಲಾದರೂ ಖಾಲಿ ಮೈದಾನದಲ್ಲಿ ಈ ರೀತಿ ಹಾಕ್ಕೊಳ್ರಿ. ಆವಾಗ ಸೇಮ್ ಫಸ್ಟು ಕ್ಲಚ್ ಫುಲ್ ತುಳಿದು ಬ್ರೇಕ್ ಮೇಲೆ ಕಾಲಿಟ್ಕೊಂಡು ಹ್ಯಾಂಡ್ ಬ್ರೇಕು ಫುಲ್ ಇಳಿಸ್ಬಿಟ್ಟು ನ್ಯೂಟ್ರಲ್ಲಿ ಐತಲ್ಲ ಫಸ್ಟ್ ಗೇರ್ಗೆ ಹಾಕಿ ಅರ್ಧ ಕ್ಲಚ್ಚು ಮೇಲೆ ಬಂದಿದ ತಕ್ಷಣವೇ 40% ಕ್ಲಚ್ಚಿಗೆ ಬಂದಿದ ತಕ್ಷಣವೇ ಮೂವ್ ಆಗುತ್ತೆ ಗಾಡಿ. ಹೋಗ್ತಾ 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 ಸ್ವಲ್ಪ ರೈಸ್ ಮಾಡ್ತಾ ಮತ್ತೆ ಎರಡನೇ ಗೇರ್ಗೆ ಹಂಗೆ ಶಿಫ್ಟ್ ಮಾಡಬೇಕು. ಹೋಗ್ತಾ ಇರುತ್ತೆ ಗಾಡಿ. ಈ ರೀತಿ ಓಡಿಸೋದು ಗಾಡಿ. ಹಂಗೆ ಹೋಗ್ತಾ ಹೋಗ್ತಾ ಸ್ಪೀಡ್ ಅನ್ನೋದು ರೈಸ್ ಆಗ್ತಾ ಇದ್ದಂಗೆ ಗೇರ್ಗಳೆಲ್ಲ ಚೇಂಜ್ ಮಾಡಬೇಕು. ರನ್ನಿಂಗಲ್ಲಿ ತುಂಬ ಸ್ಪೀಡಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ರಿವರ್ಸ್ ಗೇರ್ ಅಂತೂ ಹಾಕಲೇಬೇಡಿ. ನಿಲ್ಲಿಸಿದಾಗ ಮಾತ್ರ ರಿವರ್ಸ್ ಗೇರ್ ಅನ್ನೋದು ಹಾಕಬೇಕು. ಇಲ್ಲ ಅಂದರೆ ಇಂಜಿನ್ ಕತೆ ಮುಗ್ದೋಗುತ್ತೆ, ಅದ್ರ ಕತೆ ಅದು ಆಗೋದಂಗೆ ಲೆಕ್ಕ. ಅಂದರೆ ಈಗ ನಾವು ಕಾರ್ ಕಲಿತಾ ಇದ್ದೀವಿ ಅಂದರೆ ಕೆಲವೊಂದು ವಿಷಯಗಳು ನೆನಪಲ್ಲಿ ಇಟ್ಕೋಬೇಕು. ಸ್ಟೇರಿಂಗ್ನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಹಿಂಗೆ ತಿರುಗಿಸೋದಲ್ಲ. ಸಿಂಪಲ್ಲಾಗಿ ಲೈಟಾಗಿ ಹೈವೇಯಲ್ಲಿದ್ದಾಗ ಲೈಟಾಗಿ ಹಿಂಗೆ ತಿರುಗಿಸ್ಬೇಕು. ಮೈದಾನದಲ್ಲಿ ಕಲಿಬೇಕಾದ್ರೆ ಮಾಮೂಲಿಯಾಗೆ ತಿರುಗಿಸ್ಬೋದು. ಅಂದರೆ ನಿಮಗೆ ಗೊತ್ತಾಗಬೇಕು ಸ್ಟೇರಿಂಗ್ ಎಷ್ಟು ತಿರುಗಿಸಿದ್ರೆ ಎಷ್ಟರಲ್ಲಿ ಹೆಂಗೆ ಟರ್ನ್ ಆಗುತ್ತೆ ಅಂತ. ನಿಲ್ಲಿಸಿದ್ದಾಗಲೇ ಒಂಥರ ತಿರುಗಿಸ್ಬೇಕು. ಅಂದರೆ ನಿಲ್ಸಿದ ಹತ್ರನೇ ಹಿಂಗೆ ತಿರುಗಿಸ್ಬಿಟ್ರೆ ಟೈರ್ಗಳೆಲ್ಲ ಹೋಗ್ಬಿಡ್ತವೆ ಕೆಳಗಡೆ. ಅದರಿಂದಾಗಿ ರನ್ನಿಂಗ್ ಮಾಡ್ತಾ ಸ್ವಲ್ಪ ಮೂಮೆಂಟ್ ಕೊಡ್ತಾ ತಿರುಗಿಸ್ಬೇಕು. ನಿಲ್ಲಿಸಿದ್ದಾಗ ತಿರ್ಸ್ಬೇಕಾದ್ರೆ, ರನ್ನಿಂಗಲ್ಲಾದರೆ ಅದು ಸ್ಮೂತಾಗಿ ತಿರ್ಸ್ಬೇಕು.
ಬೈಕಲ್ಲಿ ಹ್ಯಾಂಡಲ್ ತಿರ್ಸ್ತೀವಲ್ಲ ಸೇಮ್ ಅದೇ ರೀತಿ ಇದರಲ್ಲೂ ಹಂಗೆ ಇರುತ್ತೆ. ಏನಂದರೆ ಇದರಲ್ಲಿ ಸ್ವಲ್ಪ ಸ್ಮೂತ್ ಜಾಸ್ತಿ ಇರ್ತವೆ ಕಾರುಗಳಲ್ಲಿ, ಪವರ್ ಸ್ಟೇರಿಂಗ್ ಆಗಿರೋದ್ರಿಂದ. ನಾವು ಈ ವಿಡಿಯೋದಲ್ಲಿ ಏನೇನಪ್ಪ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ, ಫಸ್ಟು ನಾವು ಕ್ಲಚ್ ಪೂರ್ತಿ ತುಳಿದು ಫಸ್ಟ್ ಗೇರ್ ಹಾಕಿ ರಿಲೀಸ್ ಮಾಡ್ತೀವಲ್ಲ ಕ್ಲಚ್ಚು, ಅದನ್ನು ತಿಳ್ಕೊಂಡಿದ್ದೀವಿ ಫಸ್ಟು ಪಾಯಿಂಟು. ಮತ್ತು ಎರಡನೇ ಪಾಯಿಂಟು ಕ್ಲಚ್ ತುಳಿದು ಗೇರುಗಳನ್ನ ಹೆಂಗೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಗೇರುಗಳನ್ನ ನೋಡ್ಕೊಳ್ತೀರ ಹಾಕಬೇಕು. ಹಿಂಗೆ ನೋಡಿಕೊಂಡು ಗೇರ್ ಹಾಕೋ ಅಷ್ಟೊತ್ತಿಗೆ ಮುಂದೆಗಡೆ ಏನಕ್ಕಾದರೂ ಗುದ್ದುಬಿಡ್ತೀರ. ಅದರಿಂದಾಗಿ ನೋಡ್ದಿರ ಗೇರುಗಳನ್ನ ಹಾಕೋದನ್ನು ಪ್ರಾಕ್ಟೀಸ್ ಮಾಡಬೇಕು. ನಂಬರ್ 2 ಪಾಯಿಂಟ್ ಅದು. ನಂಬರ್ 3 ಪಾಯಿಂಟ್ ಬಂದುಬಿಟ್ಟು ಹ್ಯಾಂಡ್ ಬ್ರೇಕ್ ರಿಮೂವ್ ಮಾಡೋದು, ಹಾಕೋದು, ಇವನ್ನೆಲ್ಲ ಕೂಡ ತಿಳಿಸಿದ್ದೀನಿ. ಮತ್ತು ಈ ಕಾರಲ್ಲಿ ಜಡ್ಜ್ಮೆಂಟು ಯಾವ ರೀತಿ ಕೊಡೋದು ಅಂತ ಸಿಂಪಲ್ಲಾಗಿ ತಿಳಿಸಿದ್ದೀನಿ. ನಂಬರ್ 4 ಪಾಯಿಂಟ್ ಅದು. ಮತ್ತು ಇದು ಸ್ಟೇರಿಂಗ್ ಬಗ್ಗೆನೂ ಹೇಳಿದ್ದೀನಿ. ನಂಬರ್ 5. ಈ ರೀತಿ ಪ್ರತಿಯೊಂದು ಪಾಯಿಂಟನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ಕವರ್ ಮಾಡಿದ್ದೀನಿ. ಇದು ಕ್ಲಚ್ಚು, ಬ್ರೇಕು, ಎಕ್ಸಲರೇಷನ್ನು ಇವೆಲ್ಲ ಏನೇನಕ್ಕೆ ಯೂಸ್ ಆಗ್ತವೆ ಅಂತ ಪ್ರತಿಯೊಂದನ್ನು ತಿಳಿಸಿದ್ದೀನಿ. ಬ್ರೇಕ್ ಹಾಕಬೇಕಾದ್ರೂ ಅಷ್ಟೇ, ನಂಬರ್ 6 ಪಾಯಿಂಟ್ ಅನ್ಕೋಬಿಡಿ. ಬ್ರೇಕ್ ಹಾಕಬೇಕಾದ್ರೂ ಅಷ್ಟೇ ಸ್ಮೂತಾಗಿ ಹಾಕಬೇಕು. ಒಂದೇ ಸರಿ ತುಳಿದ್ಬಿಟ್ರೆ ಪಟ್ ಅಂತ ಹಿಂಗೆ ಮುಂದೆ ಬಂದು ಹೊಡ್ಕೊಂಡ್ಬಿಡ್ತೀವಿ. ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಬೈಕಲ್ಲಿ ಹೆಂಗೆ ಪ್ರೆಸ್ ಮಾಡ್ತಿರೋ ಸೇಮ್ ಅದೇ ರೀತಿ. ಅಂದರೆ ಇದರಲ್ಲಿ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಪ್ರೆಸ್ ಮಾಡಬೇಕು. ಯಾಕಂದರೆ ಇದೆಲ್ಲ ಕೂಡ ಪವರ್ ಇದರಲ್ಲಿ ವರ್ಕ್ ಆಗ್ತವೆ. ಈಗ ಸ್ಟೇರಿಂಗು ಪವರ್ ಸ್ಟೇರಿಂಗ್ ಆಗಿರುತ್ತೆ, ಸೇಮ್ ಅದೇ ರೀತಿ ಬ್ರೇಕು, ಎಕ್ಸಲರೇಷನ್, ಕ್ಲಚ್ಚು ಸಹ ಅದರಲ್ಲೇ ಅದೇ ರೀತಿಯೇ ವರ್ಕ್ ಆಗ್ತವೆ. ಅವಕ್ಕೆಲ್ಲ ಕೂಡ ಕ್ಲಚ್ ಸಿಲಿಂಡರ್ ಇರ್ತವೆ, ಬ್ರೇಕ್ ಸಿಲಿಂಡರ್ಗಳು ಇರ್ತವೆ. ಇದರಿಂದಾಗಿ ಸ್ವಲ್ಪ ನೋಡಿಕೊಂಡು ಎಲ್ಲ ಸ್ಮೂತಾಗಿ ವರ್ಕ್ ಆಗ್ತವೆ ಕಾರಲ್ಲಿ. ಇವನ್ನ ನೋಡಿಕೊಂಡು ಇದು ಮಾಡ್ಕೋಬೇಕಾಗುತ್ತೆ. ಮತ್ತು ಕಾರ್ ಕಲಿಯಬೇಕಾದ್ರೂ ಅಷ್ಟೇ, ಕಾರೇ ಆಗಿರಲಿ, ಬೈಕೇ ಆಗಿರಲಿ, ಲಾರಿಗಳೇ ಆಗಿರಲಿ, ಬಸ್ಸುಗಳೇ ಆಗಿರಲಿ, JCBಗಳೇ ಆಗಿರಲಿ, ಟ್ರ್ಯಾಕ್ಟರ್ಗಳೇ ಆಗಿರಲಿ, ಏನೇ ಕಲಿಯೋಕ್ಕೆ ಹೋದ್ರೂ ಸಹ ಖಾಲಿ ಮೈದಾನ ಅಂದರೆ ಫೀಲ್ಡ್ ಯಾರ್ಯಾರು ಇರಬಾರ್ದು ಅಂತ ಹತ್ರ ಕಲಿಯಿರಿ. ಯಾಕಂದರೆ ನೀವು ಕೆಲವರು ಕಲಿಯೋರೆಲ್ಲ ಕೂಡ ಹೈವೇಗಳ ಮೇಲೆ ಬರ್ತಾ ಇರ್ತಾರೆ, ರೋಡುಗಳ ಮೇಲೆ. ಆ ರೀತಿ ಬರಬೇಡ್ರಿ. ಯಾಕಂದರೆ ಅದರಿಂದನೂ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಇರ್ತವೆ. ಮತ್ತು ಹೆವಿ ಗೂಡ್ಸ್ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರ್ತವೆ, ಲಾರಿಗಳು ಅವು ಇವೆಲ್ಲ ತುಂಬ ಸ್ಲೋ ಆಗಿ ಓಡಾಡೋ ಗಾಡಿಗಳು ಇರ್ತವೆ. ಅವಕ್ಕೆಲ್ಲ ಹೋಗ್ಬಿಟ್ಟು ನೀವು ನಿಮ್ಮಿಂದನೂ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲಾಂದರೆ ನೀವು ಮಾಡೋ ತಪ್ಪುಗಳಿಂದನೂ ಬೇರೆಯವರು ನಷ್ಟ ಅನುಭವಿಸ್ಬೇಕಾಗುತ್ತೆ. ಪಾಪ ಅವರಿಗೆಲ್ಲ ತೊಂದರೆ ಕೊಡೋದು ಬೇಡ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರಾಣ ಹಾನಿ ಆಗೋದು ಜಾಸ್ತಿ ಇರ್ತವೆ. ಅದರಿಂದಾಗಿ ಖಾಲಿ ಮೈದಾನ, ಖಾಲಿ ಇರೋ ರೋಡುಗಳು, ಅಂದರೆ ಈಗ ಮಣ್ಣು ರೋಡುಗಳು ಇರ್ತಾವಲ್ಲ, ಹಳ್ಳಿ ರೋಡುಗಳಲ್ಲಿ ಇರ್ತಾವಲ್ಲ, ಖಾಲಿ ಇರೋ ರೋಡುಗಳಲ್ಲಿ ಕಲೀರಿ. ಎಲ್ಲೂ ಹೈವೇ ಮೇಲೆ ಮತ್ತು ತುಂಬ ಟ್ರಾಫಿಕ್ ಇರೋ ಕಡೆ ಆ ರೀತಿ ಹೋಗೋಕ್ಕೆ ಹೋಗ್ಬಿಡ್ರಿ ಸ್ಟಾರ್ಟಿಂಗಲ್ಲಿ ಕಲಿಯೋರು. ಯಾಕಂದರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ ಆ ಟ್ರಾಫಿಕ್ ನೋಡಿದ್ರೆ, ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದುಬಿಡ್ತೀರ. ಅದರಿಂದಾಗಿ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಎಕ್ಸ್ಪೋರ್ಟ್ ಸ್ಕಿಲ್ಸ್ ಎಲ್ಲ ಹೇಳ್ತೀನಿ. ಅಂದರೆ ಸ್ವಲ್ಪ ಚಾಲ್ತಿಯಾಗಿ ಹೆಂಗೆ ಕಾರ್ನ ಡ್ರೈವ್ ಮಾಡಬೇಕು, ಹೈವೇಗಳಲ್ಲಿ ಹೆಂಗೆ ಡ್ರೈವ್ ಮಾಡಬೇಕು, ಟ್ರಾಫಿಕಲ್ಲಿ ಹೆಂಗೆ ಡ್ರೈವ್ ಮಾಡಬೇಕು, ಹಳ್ಳಿಗಳಲ್ಲಿ ಸಿಟಿ ಲಿಮಿಟು, ಈ ರೀತಿ ಪ್ರತಿಯೊಂದು. ಮತ್ತು ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಯಾರಾದರೂ ಸಡನ್ನಾಗಿ ಹಿಂಗೆ ಅಡ್ಡ ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಹೆಂಗೆ ಕಂಟ್ರೋಲ್ ಮಾಡಬೇಕು. ನಾಯಿ ಸಡನ್ನಾಗಿ ಅಡ್ಡ ಬರ್ತವೆ, ಮನುಷ್ಯರು, ಮಕ್ಕಳು, ಈ ರೀತಿ ಪ್ರತಿಯೊಂದು ಅಡ್ಡ ಬರ್ತಾ ಇರ್ತವೆ. ಮತ್ತು ಸಣ್ಣ ಸಣ್ಣ ರೋಡುಗಳಲ್ಲಿ ಹೆಂಗೆ ಓಡಿಸ್ಬೇಕು, ಹೆಂಗೆ ಟರ್ನ್ ಹೊಡಿಬೇಕು, ಈ ರೀತಿ ಪ್ರತಿಯೊಂದನ್ನ. ಮತ್ತು ಇದು ಜಡ್ಜ್ಮೆಂಟ್ ಕೊಡೋದು ಹೆಂಗೆ ಕ್ಲೀನಾಗಿ ಪರ್ಫೆಕ್ಟಾಗಿ, ಬ್ಯಾಕ್ ಸೈಡು ಜಡ್ಜ್ಮೆಂಟ್ ಕೊಡೋದು ಹೆಂಗೆ, ಈ ರೀತಿ ಪ್ರತಿಯೊಂದನ್ನು. ಮತ್ತು ಪಾರ್ಕಿಂಗು ಹೆಂಗೆ ಮಾಡಬೇಕು, ಈ ರೀತಿ ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಒಂದು ಮಾಡ್ತೀನಿ. ಆ ವಿಡಿಯೋ ಮಿಸ್ ಮಾಡಬಾರ್ದು ಅಂದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿರೋ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಬಂದು ಕೆಲವೊಂದು ವಿಡಿಯೋಗಳನ್ನ ನೋಡಿ. ಆ ವಿಡಿಯೋಗಳು ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಇಷ್ಟೋ ಇನ್ಫಾರ್ಮೇಷನ್ ಅನ್ನೋದು ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋ ನೋಡಿದ ತಕ್ಷಣವೇ ಪರ್ಫೆಕ್ಟಾಗಿ ಡ್ರೈವ್ ಮಾಡ್ತೀರಾ ಅಂತ ಹೇಳಲ್ಲ, ಬಟ್ ಆ ಥರ ಡ್ರೈವ್ ಮಾಡೋದಕ್ಕೆ ನಿಮಗೆ ಒಂದು ಕಾನ್ಫಿಡೆನ್ಸು
ಮತ್ತು ಒಂದು ಐಡಿಯಾ ಕಾರ್ ಒಳಗೆ ಬಂದಿದ ತಕ್ಷಣವೇ ಇವೇನು ಅಂತ ಒಂದು ಗೊತ್ತಾಗೋ ರೀತಿ ಒಂದು ಐಡಿಯಾ ಅನ್ನೋದು ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲವರು ಕಾರ್ ಒಳಗೆ ಬಂದಿದ ತಕ್ಷಣವೇ ಕೆಲವೊಂದು ವಿಷಯಗಳು ಏನು ಗೊತ್ತಾಗಲ್ಲ, ಇದೇನು ಅಂತ ಅಂದ್ಕೊಂಡ್ಬಿಟ್ಟಿರ್ತೀರ. ಈ ವಿಡಿಯೋದಿಂದ ಅಷ್ಟಾದರೂ ಗೊತ್ತಾಗಿದ್ರೆ ನನಗೆ ಸಂತೋಷ.